ನಮ್ಮ ಅಪ್ಪ ಏನ್ ಸಖತ್ತಾಗಿ ಆಕ್ಟಿಂಗ್ ಮಾಡ್ತಾ ಇದ್ದಲ್ವಾ. ಅಲ್ಲ ಗುರು, ಅದೇನದು ಅಂತ ಗಂಧ ಗಾಳಿನೇ ಗೊತ್ತಿರಲ್ಲ. ಓ ಆಕ್ಟಿಂಗು ಹಂಗೆ ಹಿಂಗೆ ಅಂತಾರೆ. ಆಮೇಲೆ ಕೆಲವೊಬ್ರು ಆ ವಿಡಿಯೋನ ಪರ್ಸನಲ್ ಆಗಿ ತಗೊಂಡ್ಬಿಟ್ಟವ್ರ ಗುರು. ನಮ್ಮ ಹತ್ರ ಪಾಯಿಂಟ್ ಮಾಡಿಸಿ ನೀರ್ ಬರುತ್ತೆ ಅಂತ ಏನಾದ್ರು ಹೇಳಿದೀವ? ಸುಮ್ನೆ ಹೆಂಗ್ ಬೇಗ ಕಮೆಂಟ್ ಮಾಡೋರ್ಗೆ ಹೇಳ್ತಾ ಇನ್ ಕೇಳ್ರಿ. ನಮ್ ಕಡೆ ಅದು ಒಂದ್ ಟ್ಯಾಲೆಂಟ್ ಅಂತ ಅಂತೀವಪ್ಪ. ನಿಮ್ ಕಡೆ ಎಲ್ಲ ಏನಂತಾರ ನಮಗೆ ಗೊತ್ತಿಲ್ಲ. ಅದಕ್ಕೆ ಆದಂತಹ ಒಂದ್ ರೆಸ್ಪೆಕ್ಟ್ ಐತೆ. ಪಾಯಿಂಟ್ ಮಾಡ್ತೀವಿ ಅಂತ ಯಾರು ಹೋಗಲ್ಲ ಅಂತಾರ. ನಾವು ಹುಡಿಕೊಂಡೆ ಬರ್ತಾರೆ. ಎಲ್ಲಿಗೆ ಇದು ಓಡ್ತಾ ಇತ್ತಲ್ಲ, ಏ ಬೇಸಿಗೆ ಓಡಲ್ಲ ಮಾಡಿರೋ ಗೊತ್ತೀನಿ. ಸ್ಟಾರ್ಟ್ ಮಾಡಿ ಬರ್ತೀಯಾ? ಒಂದ್ ಕೆಲಸ ಹೋಗ್ತೀನಿ ಇಲ್ಲೇ ಒಂದ್ 2 ದಿವಸ ಕಳಿದಿಟ್ಟು ಇರಲ್ಲ. ನಾನು ಹೋಗ್ತೀನಿ ಗೊತ್ತಿಲ್ಲ ತಾಳ ಮಾಡಿರ. ನೀರ್ ಬಿಡ್ಬೇಕು ಅಂತ ನಾವು ತೋಟಕ್ಕೆ ಹೋಯ್ದ್ವಿ. ಕರೆಂಟ್ ಬೇರೆ ಹೋಯ್ತು. ಕರೆಂಟ್ ಬರುತ್ತೆ ಅಂತ ಕಾಯ್ತಾ ಇದ್ವಿ. ಅಷ್ಟ್ರಲ್ಲ ಅಣ್ಣನ ಹುಡಿಕೊಂಡ್ ಬಂದಿದ್ರು. ಏನ್ ಮಾಡೋದು, ನಮ್ಮ ಅಪ್ಪ ಅವ್ರ ಜೊತೆ ಹೋಯ್ತು. ನಾನು ಹಿಂದ್ ಹೋದೆ. ಒಂದ್ ಸ್ವಲ್ಪ ಜನಕ್ಕೆ ಅಲ್ಲ ಕಂಡ್ರಲ್ಲ, ನಾನು ಹೆಂಗ್ ಕಾಣಿಸ್ತೀನಿ ನಿಮ್ ಕಣ್ಣಿಗೆ? ನಾವು ಅಷ್ಟ್ ದುಡಿಬಹುದು ಇಷ್ಟ್ ದುಡಿಬಹುದು ಅಂತ ಏನಾದ್ರು ಪ್ರಮೋಷನ್ ಮಾಡೋ ಇಂಟೆನ್ಷನ್ ಅಲ್ಲ. ವಿಡಿಯೋ ಹಾಕಿದೀನಿ, ಏನೋ ಒಂದ್ ಟ್ಯಾಲೆಂಟ್ ಐತೆ ನೋಡ್ರಪ್ಪ ಅಂತ ಅಷ್ಟೇ. ಒಡ್ಡಿ ಮಕ್ಳು ಕೆಲವ್ರು ಏನ್ ಹೇಳ್ತವ್ರೆ ಅಂದ್ರೆ, ನಾವೇ ಅಪ್ಪ ಮಕ್ಳು ಸೇರ್ಕೊಂಡ್ಬಿಟ್ಟು ಯಾರ ಮನೇನೋ ಹಾಳು ಮಾಡ್ತಾ ಇದೀವಿ ಅನ್ನೋ ನಂಗೆ. ಇರ್ಲಿ ಬಿಡ್ರಿ, ನಿಮ್ಮಂತರಿಗೆಲ್ಲ ನಾವೇನ್ ತಲೆ ಕೆಡಿಸ್ಕೊಳಲ್ಲ. ಮೋರೋವರ್ ಇನ್ನೊಂದ್ ವಿಷಯ ಏನಂದ್ರೆ, ಒಬ್ಬ ವ್ಲಾಗರ್ ಆಗಿರೋದ್ರಿಂದ ದಿಸಾ ಏನ್ ನಡೀತಾ ಇರುತ್ತೋ ಅದು ತೋರ್ಸೋದ್ ನನ್ ಕರ್ತವ್ಯ. ನಂಬ್ರಿ ಬಿಡ್ರಿ, ನೀವು ನಂಬ್ರಿ ಅಂತಾನು ನಾನು ಹೇಳ್ತಾ ಇಲ್ಲ, ನಂಬೇಡ್ರಿ ಅಂತಾನು ನಾನು ಹೇಳ್ತಾ ಇಲ್ಲ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಅದ್ ಬಿಟ್ಬಿಟ್ಟು ನಾನು ಈ ತರ ವಿಡಿಯೋ ತೋರಿಸ್ಬಿಟ್ಟು ಜನಗಳಿಗೆಲ್ಲ ಮಂಗ ಮಾಡ್ತಾ ಇದೀನಂತೆ. ಈ ತರ ಟ್ಯಾಲೆಂಟ್ಗೆಲ್ಲ ಏನ್ ಪ್ರಮೋಷನ್ ಮಾಡೋದೆಲ್ಲ ಏನ್ ತಪ್ಪಿಲ್ಲ. ಆದ್ರೂ ನಾನು ಮಾಡಲ್ಲ. ಯಾಕೆ ಗೊತ್ತಾ? ಪಾಯಿಂಟ್ ಮಾಡಿ ನೀರ್ ಬಂದ್ರೆ ಇವ್ರ ಮನೆಗೆ ಒಳ್ಳೇದಾಲಿ ಅಂತಾರೆ. ಅದೇ ಬರ್ಲೇ ಹೋದ್ರೆ ಇವ್ರ ಮನೆ ಹಾಳಾಗ ಅಂತಾರೆ. ಸೊ ನಮಗ್ ಬೇಕಾಗಿರೋದು ಮರ್ಯಾದೆ, ದುಡ್ಡಲ್ಲ. ಯಾರ್ಯಾರಿಗೆಲ್ಲ ಅಗತ್ಯ ಆಯ್ತೋ ಅಂತವ್ರೆ ಹುಡಿಕೊಂಡ್ ಬರ್ತಾರೆ. ಅವ್ರಿಗೆ ನಮ್ ಡ್ಯಾಡಿ ಬಗ್ಗೆ ಗೊತ್ತಿದ್ರೆ ಸಾಕು. ಇಷ್ಟೊತ್ತು ಕೇಳ್ಕೊಂಡಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇನ್ನೇನು 9,000 ಫಾಲೋವರ್ಸ್ ಹತ್ರ ಇದೀವಿ. ಐ ಹೋಪ್ ವಿ ರೀಚ್ ಸೂನ್. ಕೀಪ್ ಸಪೋರ್ಟಿಂಗ್ ಅಷ್ಟೇ. ಬಾಯ್.